ನರಸಿಂಹ ಬೃಹತ್ ಏಕಶಿಲೆಯ ಶಿಲ್ಪವು ವಿಜಯನಗರದ ಶಿಲ್ಪಕಲೆಯ ಪರಾಕಾಷ್ಠೆಯ ಉದಾಹರಣೆಯಾಗಿದೆ. ಆದರೆ ನನಗಿಲ್ಲೋದಾಗ ಒಂದು ಆಸಕ್ತಿಕರ ವಿಷಯ ಗೊತ್ತಾಯ್ತು. ನೋಡಿ, ನಾವು ಲಕ್ಷ್ಮೀ ನರಸಿಂಹ ಅಂತ ಕರಿತೀವಿ, ಆದರೆ ಲಕ್ಷ್ಮೀ ಪ್ರತಿಮೆ ಎಲ್ಲಿ? ನರಸಿಂಹನ ಮೂರ್ತಿಯನ್ನ ನಾವು ಕರೆಕ್ಟಾಗಿ ನೋಡಿದಾಗ ಲಕ್ಷ್ಮೀ ನರಸಿಂಹನನ್ನ ಬಳಸಿಕೊಂಡಿರೋದನ್ನ ಪ್ರತಿಮೆಯಲ್ಲಿ ನೋಡ್ಬೋದು, ಸೊಂಟದ ಮೇಲೆ ಕೈ. ಆದರೆ ಲಕ್ಷ್ಮೀ ವಿಗ್ರಹ ಎಲ್ಲೋಯ್ತು? ಕಮಲಾಪುರ ಮ್ಯೂಸಿಯಂನಲ್ಲಿದೆ. ಯಾಕದು ಬಿದ್ದೋಯ್ತು? ಯಾಕಪ್ಪ ಅಂದರೆ 1565 ಐತಿಹಾಸಿಕ ರಕ್ಕಸಗೈ ತಂಗಡಿಗೆ ಯುದ್ಧದಲ್ಲಿ ವಿಜಯನಗರ ಅರಸರು ಸೋತಾಗ ಡೆಕ್ಕನ್ ಸುಲ್ತಾನಿಟಿ ವಿಜಯನಗರನ ಮುತ್ತಿಗೆ ಹಾಕೊಳ್ಳುತ್ತೆ. 6 ತಿಂಗಳ ಕಾಲ ಲೂಟಿ ಮಾಡ್ತಾರೆ, ಸುಮಾರು ಹಾನಿಗೊಳಗಾಗುತ್ತೆ, ಹಂಪಿ ಧ್ವಂಸ ಆಗೋಗುತ್ತೆ. ಆಗ ಏಟು ತಿಂದಂತ ವಿಗ್ರಹಗಳಲ್ಲಿ ಲಕ್ಷ್ಮೀ ನರಸಿಂಹ ವಿಗ್ರಹವು ಒಂದು. ಈಗ ಈ ಲಕ್ಷ್ಮಿ ಕಮಲಾಪುರದ ಮ್ಯೂಸಿಯಂನಲ್ಲಿದೆ. ನೀವು ಲಕ್ಷ್ಮೀ ನರಸಿಂಹನ ನೋಡಿದಾಗ ಅಲ್ಲಿಗೋಗಿ ಲಕ್ಷ್ಮಿನೂ ನೋಡಿ. ಥ್ಯಾಂಕ್ ಯು ಸೋ ಮಚ್.